ಚಳ್ಳಕೆರೆ ನಗರದ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಮತ್ತು ಸಾಮಾಜಿಕ ಜಾಗೃತಿ ಕಾನೂನು ಅರಿವು ಮೂಡಿಸಿ ಸಮಾಜದ ದುಷ್ಪರಿಣಾಮಗಳಿಂದ ದೂರವಿರಿಸುವ ಉದ್ದೇಶದಿಂದ ಮಕ್ಕಳಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಪಿಎಸ್ಐ ಕುಮಾರ್ ಮಾತನಾಡಿ, ಫೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ, ಸೈಬರ್ ಕ್ರೈಮ್ ಮತ್ತು ಮಾದಕ ದ್ರವ್ಯಗಳಿಂದ ಮಕ್ಕಳು ದೂರವಿರಬೇಕು. ಇಂದಿನ ಯುವ ಪೀಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಯಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಸೈಬರ್ ಅಪರಾಧಗಳ ಬಗ್ಗೆ ಅರಿವು ಹೊಂದಿದ್ರೆ ವಂಚನೆಗಳಿಂದ ತಪ್ಪಿಸಿಕೊಳ್ಳಬಹುದು. ಅಲ್ಲದೆ ಬಾಲ್ಯ ವಿವಾಹವು ಕಾನೂನು ಬಾಹಿರವಾಗಿದ್ದು ಅದು ಮಕ್ಕಳ ಶಿಕ್ಷಣ, ಆರೋಗ್ಯ ಹಾಗೂ ಭವಿಷ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಇಂತಹ ಪ್ರಕರಣಗಳು ಕಂಡುಬಂದರೆ ತಕ್ಷಣ ಪೊಲೀಸ್ ಇಲಾಖೆ ಅಥವಾ ಸಂಬಂಧಿತ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದ್ರು. ಅಲ್ಲದೆ ಅದೇ ರೀತಿ ಮಾದಕ ದ್ರವ್ಯಗಳ ವ್ಯಸನ ಯುವಜನರ ಬದುಕನ್ನು ಹಾಳು ಮಾಡುವ ದೊಡ್ಡ ಸಾಮಾಜಿಕ ಪಿಡುಗಾಗಿದ್ದು ಯಾವುದೇ ರೀತಿಯ ಮಾದಕ ವಸ್ತುಗಳ ಬಳಕೆಯಿಂದ ದೂರವಿರಬೇಕು. ಇದು ಅಲ್ಲದೆ ಸಂಚಾರ ನಿಯಮಗಳನ್ನು ಪಾಲಿಸುವುದರಿಂದ ಅಪಘಾತಗಳನ್ನು ತಡೆಯಲು ಸಾಧ್ಯವಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟರು. ಇನ್ನು ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಸೇರಿದಂತೆ ಶಾಲಾ ವಿದ್ಯಾರ್ಥಿನಿಯರು, ಶಿಕ್ಷಕರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, ಪ್ರಜಾಪವರ್ ಟಿವಿ, ಚಳ್ಳಕೆರೆ. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4, ಚಳ್ಳಕೆರೆ. ಪ್ರಶ್ನೆ ಮಾಡಬೇಕು, ಗಂಡು ಯಾವುದು ಏನಾದ್ರು ಅಂತ ಹೇಳ್ಬಾರ್ದು, ಅನಧಿಕೃತ ಗರ್ಭಪಾತ ಮಾಡಬಾರ್ದು. ತನ್ನ ಒಂದು ಪ್ರಾರಂಭದಲ್ಲೇ ಮಕ್ಕಳಿಗೆ ಹಕ್ಕುಗಳು ಬರ್ತದೆ. ಬಂದ ನಂತರ ತಂದೆ ತಾಯಿ ಹೊಡೆದ್ರು ಕೂಡ ಹಕ್ಕು ಬರ್ತದೆ, ಟೀಚರ್ಸ್ ಹೊಡೆದ್ರು ಕೂಡ ಹಕ್ಕು ಬರ್ತದೆ, ಟೀಚರ್ಸ್ ಬೈದ್ರು ಕೂಡ ಹಕ್ಕು ಬರ್ತದೆ, ಕಾನೂನು ಬರ್ತದೆ. ಹೆಣ್ಣು ಮಕ್ಕಳನ್ನ ಚುಡಾಯಿಸಿದ್ರು ಕೂಡ ಹಕ್ಕು ಬರ್ತದೆ, ಚಿಕ್ಕ ಮಕ್ಕಳ ಮೇಲೆ ಹೊಡೆದ್ರು ಕೂಡ ಹಕ್ಕು ಬರ್ತದೆ, ಕರ್ತವ್ಯ ಕಾನೂನು ಬರ್ತದೆ. ಹೌದೇನು? ಅಂದರೆ ನೀವು ಹುಟ್ಟದ ತಾಯಿ ಗರ್ಭದಲ್ಲಿರುವಾಗಲೇ ನಿಮಗೆ ನಮ್ಮ ಭಾರತದ ನೆಲದ ಕಾನೂನು ಅಪ್ಲೈ ಆಗ್ತದೆ. ನಿಮಗೆ ಅಲ್ಲಿಂದಲೇ ರಕ್ಷಣೆ ಅನ್ನೋದು ಪ್ರಾರಂಭ ಆಗ್ತದೆ. ಏನು ಪ್ರಾರಂಭ ಆಗ್ತದೆ? ರಕ್ಷಣೆ ಪ್ರಾರಂಭ ಆಗ್ತದೆ, ಕಾನೂನಾತ್ಮಕ ರಕ್ಷಣೆ ಪ್ರಾರಂಭ ಆಗ್ತದೆ. ನಾನು ನಿಮಗೆ ಬಹಳ ಸೂಕ್ಷ್ಮವಾಗಿ, ವಾಸ್ತವವಾಗಿ ನೀವು ಕೆಲವೊಂದನ್ನು ಪಾಲಿಸಬೇಕಾದ ಹೇಳ್ತೀನಿ. ಯಾರೇ ಹೆಣ್ಣು ಮಕ್ಕಳಾಗಿರ್ಬೋದು, ನಿಮ್ಮನ್ನು ಕಳಿಸಿರ್ತಕ್ಕಂಥದ್ದು ಹುಡುಗರಾಗಿರ್ಬೋದು, ನಿಮ್ಮ ತಂದೆ ತಾಯಿಯವರು ಸಾಲ ಸೂಲ ಮಾಡಿ ನಿಮ್ಮನ್ನು ಕಾಲೇಜಿಗೆ, ಶಾಲೆಗೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಅವರು ಈಗಾಗಲೇ ಹೇಳಿದ್ದೀನಿ, ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರ್ತಾರೆ, ನಿಮ್ಮ ಮೇಲೆ ಭರವಸೆಯನ್ನು ಇಟ್ಕೊಂಡಿರ್ತಾರೆ. ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಬೇಕಾಗುತ್ತೆ ಮುಂದೆ ಜೀವನದಲ್ಲಿ. ಈ ಒಂದು ಏನು ಮಾದಕ ವಸ್ತುಗಳು ಅಂತಕ್ಕಂಥದ್ದು ತುಂಬಾ ಡೇಂಜರಸ್. ಅದರಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತವೆ, ಸಮಾಜ ಹಾಳಾಗುತ್ತೆ. ಇದೇಗಪ್ಪ ಅಂದ್ರೆ ಯಾರೊಬ್ರು ಮಾಡ್ತಿದ್ದಾರೆ ನನಗೇನ್ ಬಿಡುವಂತ ಸುಮ್ಮನೆ ಇರತಕ್ಕಂಥ ವಿಚಾರ ಅಲ್ಲ. ಅದು ನಾಳೆ ದೂರ ಇರ್ತಕ್ಕಂಥದ್ದು, ನಾಳೆ ನಮ್ಮನೆ ಬಾಗಿಲನ್ನು ಕೂಡ ಬಡಿಯುತ್ತೆ ಬಂದು. ಹಾಗಾಗ್ಬಿಟ್ಟು ಎಲ್ಲೇ ಏನೇ ಈ ರೀತಿ ಈ ಒಂದು ಸಮಾಜ ಬಾಹಿರ ಚಟುವಟಿಕೆ ಕಂಡು ಬಂದ್ರೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವು ಕೂಡಲೇ ಏನ್ ಮಾಡ್ಬೇಕಪ್ಪ ಅಂದ್ರೆ ಸರಳ ಇರ್ತಕ್ಕಂಥ